ವರ್ಣಾರ್ಭಟ ಹೆಚ್ಚಾಗಿದ್ದು ಮನೆಗಳಿಗೆ ಈಗ ಮಳೆ ನೀರು ನುಗ್ಗಿರುವಂತದ್ದು. ಇನ್ನು ಸಂತ್ರಸ್ತರಿಗೆ ಶಾಸಕ ಸಾಂತ್ವನವನ್ನ ನೀಡಿರುವಂತದ್ದು. ಮನೆಗಳಿಗೆ ನುಗ್ಗಿದ ಮಳೆ ನೀರು ಸಂತ್ರಸ್ತರಿಗೆ ಶಾಸಕ ಸಾಂತ್ವನವನ್ನ ನೀಡಿದ್ದಾರೆ. ಸಂತ್ರಸ್ತರ ಮನೆಗೆ ಈಗ ಭೇಟಿ ನೀಡಿದ್ದಾರೆ. ಶಾಸಕ ಡಾಕ್ಟರ್ ಶೈಲೇಂದ್ರ ಅವರು ಭೇಟಿ ನೀಡಿ ಸಾಂತ್ವನವನ್ನ ನೀಡಿದ್ದಾರೆ. ರಾತ್ರೋರಾತ್ರಿ ಕಮಟಾಣ ಗ್ರಾಮದ ಮನೆಗಳಿಗೆ ಶಾಸಕ ಭೇಟಿ ನೀಡಿದ್ದಾರೆ. ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಶಾಸಕರು. ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಇನ್ನು ಆ ಗ್ರಾಮಸ್ಥರ ಪರಿಸ್ಥಿತಿ ಕೇಳೋರು ಯಾರೂ ಇಲ್ಲದ ಕಾರಣದಿಂದ ಶಾಸಕರು ಅಲ್ಲಿಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಮಳೆ ನೀರಿನಿಂದ ನೀರು ಪಾಲಾಗಿದ್ದಂತಹ ದವಸ ಧಾನ್ಯಗಳು ಸಂತ್ರಸ್ತರು ಈಗ ಊಟ ಮಾಡಲು ಏನೂ ಇಲ್ಲದಂತಹ ಪರಿಸ್ಥಿತಿಗೆ ಹೋಗಿರುವಂತದ್ದು. ಹಾಗಾಗಿ ಇವರಿಗೆ ನೆರವು ನೀಡಬೇಕು ಅಂತ ಶಾಸಕ ಅಲ್ಲಿಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಶಾಸಕ ಶೈಲೇಂದ್ರ ಅವರು ಈಗ ಅಲ್ಲಿಗೆ ಭೇಟಿ ನೀಡಿ ನೆರವು ನೀಡಿರುವಂತದ್ದು. ಸರ್ಕಾರದಿಂದಲೂ ಪರಿಹಾರವನ್ನ ಒದಗಿಸುವಂತಹ ಭರವಸೆಯನ್ನ ನೀಡಿದ್ದಾರೆ. ಸಂತ್ರಸ್ತರಿಗೆ ಶಾಸಕ ಶೈಲೇಂದ್ರ ವೈಯಕ್ತಿಕವಾಗಿ ನೆರವನ್ನ ಕೂಡ ನೀಡಿರುವಂತದ್ದು. ರಾತ್ರೋರಾತ್ರಿ ಕಮಟಾಣ ಗ್ರಾಮದ ಮನೆಗಳಿಗೆ ಶಾಸಕ ಭೇಟಿ ನೀಡಿದ್ದಾರೆ. ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾಂತ್ವನವನ್ನ ಹೇಳಿದ್ದಾರೆ. ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ಕಮಟಾಣ ಗ್ರಾಮದ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅಲ್ಲಿನ ಜನರ ಸ್ಥಿತಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿತ್ತು. ಮನೆಯಲ್ಲಿರುವಂತಹ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿದ್ವು. ಹಾಗಾಗಿ ಶಾಸಕ ಅಲ್ಲಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಪರಿಹಾರವನ್ನ ನೀಡುವಂತೆ ಭರವಸೆಯನ್ನ ಕೂಡ ನೀಡಿದ್ದಾರೆ. ಅದಷ್ಟೇ ಅಲ್ಲದೆ ಶಾಸಕ ಶೈಲೇಂದ್ರ ಅವರು ವೈಯಕ್ತಿಕವಾಗಿ ನೆರವನ್ನ ಕೂಡ ನೀಡಿ ಬಂದಿದ್ದು ಸರ್ಕಾರದಿಂದಲೂ ಕೂಡ ಪರಿಹಾರ ಒದಗಿಸುವಂತಹ ಭರವಸೆಯನ್ನ ಈಗ ನೀಡಿದ್ದಾರೆ. ಮನೆಗಳಲ್ಲಿ ನುಗ್ಗಿದ ಮಳೆ ನೀರು ಸ್ವಚ್ಛತೆಗೊಳಿಸಿ ಮಳೆ ತಗ್ಗಿದ ಬಳಿಕ ಸಂತ್ರಸ್ತರಿಗೆ ಸಾಂತ್ವನ ಪರಿಹಾರ ಒದಗಿಸಿ ಎಂದು ಅಧಿಕಾರಿಗಳಿಗೆ ಶಾಸಕ ಶೈಲೇಂದ್ರ ಖಡಕ್ ಆಗಿ ಸೂಚನೆಯನ್ನ ನೀಡಿದ್ದಾರೆ. ಬೀದರ್ನ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವಂತಹ ಮನೆಗಳಿಗೆ ಈ ಮಳೆ ನೀರು ನುಗ್ಗಿರುವಂತದ್ದು. ಚರಂಡಿ ಸ್ವಚ್ಛಗೊಳಿಸಿದ ಹಿನ್ನೆಲೆ ರಸ್ತೆ ಪಕ್ಕದ ಮನೆಗಳಿಗೆ ಚರಂಡಿ ನೀರು ನುಗ್ಗಿರುವಂತದ್ದು. ಇನ್ನು ಶಾಸಕ ಅಲ್ಲಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಪರಿಹಾರವನ್ನ ಸ್ವತಃ ವೈಯಕ್ತಿಕವಾಗಿ ನೆರವನ್ನ ನೀಡಿದ್ದಾರೆ. ಇನ್ನು ಸರ್ಕಾರದಿಂದಲೂ ಕೂಡ ಪರಿಹಾರವನ್ನ ಒದಗಿಸುತ್ತೇವೆ ಅಂತ ಭರವಸೆಯನ್ನ ಕೂಡ ನೀಡಿದ್ದಾರೆ ಶಾಸಕ ಶೈಲೇಂದ್ರ ಅವರು. ಒಂದಿನ ಕೆಲ್ಸಕ್ಕೆ ಹೋಗಲ್ಲ ಏನ್ ಬೇಕದು ಇದು ಮಾಡ್ತಾರೆ ಕ್ಲೀನ್ ಮಾಡಿ ಊಟ ಗಿಟ ತರ್ಸ್ಕೊರಿ. ಮತ್ ಮನೆಗೆ ಹಾಕೊಟ್ಟೆ ಕ್ಲೀನ್ ಮಾಡಿ